ನಮಸ್ಕಾರ. ನಾನು ಟಿ ಕೋನಪ್ಪರೆಡ್ಡಿ, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಒಕ್ಕಲಿಗರ ಸಂಘ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಪ್ರತಿ ಜಾತಿ ಜನಾಂಗದವರೆಗೂ ಒಳರೋಗಿಯಾಗಿ ಸೇರ್ತಿರ್ತಕ್ಕಂಥ ರೋಗಿಗಳಿಗೆ ಆಗ್ತಕ್ಕಂಥ ಒಂದು ಬಿಲ್ಲಿನಲ್ಲಿ 25% ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ವಿ. ಎಲ್ಲ ಒಳರೋಗಿಗಳಿಗೂ ಉಚಿತವಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಕೊಡ್ತಾ ಇದ್ವಿ. ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಮಕ್ಕಳ ಅಭಿವೃದ್ಧಿಗಾಗಿ ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಸಿಗಬೇಕು, ಅವರ ಮಕ್ಕಳು ಆರೋಗ್ಯವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದಲ್ಲಿ ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಒಕ್ಕಲಿಗರ ಮಕ್ಕಳಿಗೆ ಫೀಸ್ನಲ್ಲಿ ರಿಯಾಯಿತಿ ನೀಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಒಕ್ಕಲಿಗರ ಮಕ್ಕಳು ಯಾವುದೇ ಕಾಲೇಜಿನಲ್ಲಿ ಓದಿದ್ರು ಅವರು ತಂಗಲಿಕ್ಕೆ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಅಲ್ಲಿ ಒಳ್ಳೆ ಊಟ, ಉಪಹಾರ ಎಲ್ಲವನ್ನು ಉಚಿತವಾಗಿ ನೀಡ್ಕೊಂಡು ಬರ್ತಾ ಇದ್ವಿ. ಹಾಗೆಯೇ ಒಕ್ಕಲಿಗರ ಎಲ್ಲ ಒಂದು ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಂಪೇಗೌಡ ಜಯಂತಿ ಸಲುವಾಗಿ ಪ್ರತಿ ತಾಲೂಕಿಗೆ 25,000 ಮತ್ತು ಜಿಲ್ಲಾ ಕೇಂದ್ರಗಳಿಗೆ 50,000 ರೂಪಾಯಿಗಳನ್ನ ಧನ ಸಹಾಯವನ್ನು ಮಾಡಿಕೊಂಡು ಸಂಘಟನೆಯ ಉದ್ದೇಶದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ರಾಜ್ಯ ಒಕ್ಕಲಿಗರ ಸಂಘ ಇತ್ತೀಚೆಗೆ ಒಕ್ಕಲಿಗರಿಗೆ, ಅದು ನಗರವಾಸಿ ಒಕ್ಕಲಿಗರಿಗೆ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿಯಿಂದ ಹೊರಗಿದ್ದರು. ಅದೇ ಗ್ರಾಮೀಣ ಒಕ್ಕಲಿಗರು ಮೀಸಲಾತಿಯಲ್ಲಿ OBC ಕೆಳಗೆ ಬರ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮೀಸಲಾತಿಯಿಂದ ಹೊರಗಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಗಳಿಗೂ EWS ಸ್ಕೀಮ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೆಳಗೆ ಅವ್ರಿಗೆ ಪ್ರಪತ್ರವನ್ನ ತಾಲೂಕು ಕಚೇರಿಗಳಲ್ಲಿ ನೀಡ್ತಾರೆ. ಆದರೆ ಒಕ್ಕಲಿಗರಿಗೆ ನೀಡ್ತಿರ್ಲಿಲ್ಲ. ಇದನ್ನ ಸನ್ಮಾನ್ಯ R. ಅಶೋಕ್ರವರು ರೆವಿನ್ಯೂ ಮಂತ್ರಿಗಳಾಗಿದ್ದಾಗ ಅವ್ರನ್ನ ನಾವೆಲ್ಲ ಭೇಟಿ ಮಾಡಿ, ಸ್ವಾಮೀಜಿಗಳೊಟ್ಟಿಗೆ ಸೇರಿ ಭೇಟಿ ಮಾಡಿ ಒತ್ತಾಯ ಮಾಡಿದಾಗ ಇವತ್ತು ನಗರವಾಸಿ ಒಕ್ಕಲಿಗರು ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಮೀಸಲಾತಿ ಅಂದ್ರೆ EWS ಕೆಳಗೆ ಮೀಸಲಾತಿ ಸಿಗ್ತಾ ಇದೆ. ಈ ಕಾಂತರಾಜ್ ವರದಿ ನಮಗೆ ಒಕ್ಕಲಿಗರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಏನು ಕಂಟಕವಾಗ್ತದೋ ಅಂತ ನಾವು ಯೋಚಿಸಿದ್ವು. ಆ ವರದಿಯನ್ನ ಸನ್ಮಾನ್ಯ DK ಶಿವಕುಮಾರ್ ಮತ್ತು ಗಣ ಸರ್ಕಾರ ಅದನ್ನು ಕೈ ಬಿಟ್ಟು ಈಗ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯನ್ನ ತಯಾರು ಮಾಡ್ಲಿಕ್ಕೆ ಹೊರಟಿದೆ. ಅದನ್ನು ನಾವೆಲ್ಲರೂ ಸ್ವಾಗತಿಸಿದ್ದೇವೆ. ಅದಕ್ಕೆ ನಾವು ಬದ್ಧರಾಗೂ ಇದ್ದೇವೆ. ನಾವು ಸ್ವಾಮೀಜಿಗಳ ನಿರ್ಮಲಾನಂದ ಶ್ರೀಗಳ ಆದೇಶದಂತೆ ನಾವೇ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿ ಒಕ್ಕಲಿಗರ ಮಕ್ಕಳು ಯಾರು ಒಬ್ಬರು ಕೂಡ ಈ ಒಂದು ಜಾತಿ ಗಣತಿಯಿಂದ ತಪ್ಪಿಸ್ಕೊಳ್ಳಬಾರದಂತ ನಾವು ತಯಾರು ಮಾಡಿ ಕರಾರುವಕ್ಕಾದಂಥ ಒಂದು ವರದಿಯನ್ನ ನಾವು ಕೂಡ ತಯಾರು ಮಾಡಿ ಸರ್ಕಾರದ ವರದಿಯೊಂದಿಗೆ ಹೋಲಿಸಿ ವ್ಯತ್ಯಾಸವಾದಲ್ಲಿ ಸರಿಪಡಿಸಲಿಕ್ಕೆ ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಸಿದ್ಧವಾಗಿದೆ. ಹಾಗೆಯೇ ರಾಜ್ಯ ಒಕ್ಕಲಿಗರ ಸಂಘ 2021ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈಗ ಸುಮಾರು ಮಂಡ್ಯದಲ್ಲಿ ಒಂದು ನರ್ಸಿಂಗ್ ಕಾಲೇಜ್, ಶ್ರೀಗಂಧದ ಕಾವಲಲ್ಲಿ ಒಂದು ನರ್ಸಿಂಗ್ ಕಾಲೇಜ್, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಅಲೈಡ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್ ಅನ್ನು ಪ್ರಾರಂಭ ಮಾಡಿದೆ. ಹಾಗೆಯೇ ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ ಮತ್ತು ಚನ್ನಪಟ್ಟಣದಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿದೆ. ಹಾಗೆಯೇ ಸುಳ್ಯ, ಸೋಮವಾರಪೇಟೆ ಮತ್ತು ಬನಶಂಕರಿಯಲ್ಲಿ ಜಾಗಗಳನ್ನು ಸಹ ಖರೀದಿ ಮಾಡಿದ್ದೇವೆ. ಈಗ ರಾಜ್ಯ ಒಕ್ಕಲಿಗರ ಸಂಘದ ಅಧೀನದಲ್ಲಿ ನಡೆಯತಕ್ಕಂಥ ಕಿಮ್ಸ್ ಕಾಲೇಜಿನಲ್ಲಿ 150 ಮೆಡಿಕಲ್ ಸೀಟ್ ಇದ್ದಿದ್ದನ್ನು 250ಕ್ಕೆ ಏರಿಸಲಾಗಿದೆ. ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಬನಶಂಕರಿಯಲ್ಲಿದ್ದ ಜಾಗಕ್ಕೆ 30 ವರ್ಷಗಳಿಗೆ 38 ಕೋಟಿ ನಾವು ಲೀಸ್ ಅಮೌಂಟ್ ಕಟ್ಟಬೇಕಾಗಿತ್ತು. 14ರಿಂದ ಅದು ಬಾಕಿ ಉಳ್ಕೊಂಡು ಬಡ್ಡಿ ಸಮೇತ 130 ಕೋಟಿಗೂ ಅಧಿಕ ಹಣ ಆಗಿತ್ತು. ಅದನ್ನು ರಾಜ್ಯ ಸರ್ಕಾರ ಅಸಲು 120 ದಿವಸದೊಳಗೆ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡ್ತವೆ ಅಂತ ಒಂದು ಸ್ಕೀಮನ್ನು ತಂದರು. ಇದು ರಾಜ್ಯದಲ್ಲೆಲ್ಲ ಜಾತಿ ಜನಾಂಗಗಳು ನಡೆಸ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಕೂಡ ಅನುಕೂಲವಾಗಿದೆ. ಅದಕ್ಕೋಸ್ಕರ ಗಣ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ನಾವು ಇನ್ನೂ ಹಲವು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ತಯಾರಿ ಮಾಡಿದ್ದೇವೆ. BITಯಲ್ಲಿ 300 ಸೀಟುಗಳು ಹೆಚ್ಚಿಗಾಗಿದೆ. ಇಂದಿನ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು 300 ಸೀಟುಗಳು BITನಲ್ಲಿ ಹೆಚ್ಚಿಗಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನರ್ಸಿಂಗ್ ಕಾಲೇಜಿನಲ್ಲಿ 150 ಸೀಟು ಹೆಚ್ಚಿಗಾಗಿದೆ. ಹೀಗೆ ಹಲವು ವಿಭಾಗಗಳಲ್ಲಿ ನಮ್ಮ ಒಂದು ಪ್ರವೇಶಾತಿ ಕೋಟವನ್ನು ಸಹ ಹೆಚ್ಚಿಸಿಕೊಂಡಿದ್ದೇವೆ. ಇದಕ್ಕೆಲ್ಲ ಸರ್ಕಾರ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿದೆ. ಹಾಗಾಗಿ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಎಲ್ಲ ಮಕ್ಕಳಿಗೂ ಕೊಡ್ತಾ ಇದೆ. ಹಾಗೆಯೇ ಕಿಮ್ಸ್ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡ್ತಾ ಇದ್ದು ಈಗಾಗಲೇ PG ಸೀಟುಗಳು ಸಹ ಸುಮಾರು 78 ಸೀಟುಗಳು ಹೆಚ್ಚಿಗಾಗಿವೆ. ಹಾಗೆಯೇ ನಾವು ಅತ್ಯಂತ ಉನ್ನತ ರೀತಿಯ ಆಧುನಿಕ ಉಪಕರಣಗಳನ್ನು ಖರೀದಿ ಮಾಡಿ ಉನ್ನತ ದರ್ಜೆಗೆ ಆಸ್ಪತ್ರೆಯನ್ನು ಏರಿಸ್ತಾ ಇದ್ವಿ. ಹಾಗೆಯೇ ಈ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಬೇಕಾದಂಥ ವಿನೂತನ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಟೆಂಡರ್ಗಳನ್ನು ಕರೆದು ಸುಮಾರು 180 ಕೋಟಿ ರೂಪಾಯಿಗಳನ್ನು ನಾವು ವ್ಯಯ ಮಾಡ್ತಾ ಇದ್ದೇವೆ.
ಈಗಾಗಲೇ ಟೆಂಡರ್ಗಳಾಗಿದೆ, ಹತ್ತಿರದಲ್ಲಿ ಶಿಲಾನ್ಯಾಸಗಳು ಕೂಡ ಆಗ್ತವೆ. ಆದಷ್ಟು ಶೀಘ್ರವಾಗಿ ನಮ್ಮ ಇನ್ನು ಅಧಿಕಾರಾವಧಿ 1.5 ವರ್ಷ ಇದೆ. ಈ 1.5 ವರ್ಷದ ಒಳಗೆ ಎಲ್ಲ ಕಟ್ಟಡಗಳನ್ನು ಕೂಡ ಸಂಪೂರ್ಣ ಮಾಡ್ತೇವೆ. ಹಾಗೆಯೇ ನಾವು KDBಯಿಂದ ಜಮೀನು ಖರೀದಿಸಿ ವಿವಿಧ ಒಂದು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಒಂದು 12 ಜಾಗಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಮೂಲಕ ಆ ಒಂದು ಜಾಗಗಳನ್ನ ಸರ್ಕಾರ ರೂಪಿಸಿರುವ ನಿಯಮಾವಳಿಯಂತೆ ಒಕ್ಕಲಿಗರ ಸಂಘ ಪಡೆಯುವಲ್ಲಿ ನಮಗೆ ಅಚಲವಾದಂಥ ಒಂದು ನಂಬಿಕೆ ಇದೆ. ಇನ್ನೂ 10 ಹಲವು ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಒಕ್ಕಲಿಗರು ಹೆಣ್ಮಕ್ಳು ಋತುಮತಿಯಾದಾಗ ಮುಂದೆ ಯಾವುದೇ ರೀತಿಯ ಕ್ಯಾನ್ಸರ್ನಂಥ ಕಾಯಿಲೆಗಳಿಗೆ, ಮಾರಕ ಕಾಯಿಲೆಗಳಿಗೆ ತುತ್ತಾಗದಂತೆ ನೋಡಿಕೊಳ್ಳುವ ಸಲುವಾಗಿ ಪ್ರಿವೆಂಟಿವ್ ಮೆಜರ್ಸ್ ಅಳವಡಿಸಿಕೊಂಡು ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಉಚಿತವಾಗಿ ಇಂಜೆಕ್ಷನ್ ಅನ್ನು ಕೊಡಿಸಬೇಕು ಅನ್ನೋಂಥದ್ದನ್ನ ಒಕ್ಕಲಿಗರ ಸಂಘ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಗ್ರಾಮೀಣ ಹೆಣ್ಣುಮಕ್ಕಳು ಹೆಚ್ಚಾಗಿ ಗರ್ಭಕೋಶದ ತೊಂದರೆಗಳಿಗೆ ತುತ್ತಾಗಿ ಸಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗಿ ಪ್ರಾಣವನ್ನೇ ಕಳೆದುಕೊಂಡು ಗಂಡನಿಗೆ ಹೆಂಡತಿ ಇಲ್ದಂಗಾಗಿ ಮಕ್ಕಳಿಗೆ ತಾಯಿ ಇಲ್ದಂಗ ಆಗುವಂತ ಪರಿಸ್ಥಿತಿಗಳಿರೋದ್ರಿಂದ ಅವರಿಗೆ ಎಲ್ರಿಗೂ ಕೂಡ ಒಕ್ಕಲಿಗರ ಸಂಘದ ಸದಸ್ಯತ್ವ ಪಡೆದಿರತಕ್ಕಂಥ ಕುಟುಂಬದಲ್ಲಿನ ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯ ಒಕ್ಕಲಿಗರ ಸಂಘ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಡುತ್ತಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಒಕ್ಕಲಿಗರ ಸಂಘ ರೂಪಿಸ್ತಾ ಇದೆ. ಈಗ ಸುಮಾರು ಒಂದು 250 ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ ನಾವು ಜಮೀನುಗಳನ್ನು ಖರೀದಿ ಮಾಡಲಿಕ್ಕೆ ತಯಾರಾಗಿದ್ವಿ. ಹಾಗೆಯೇ ಸಜ್ಜೆ ಪಾಳಿದಂಥ ಜಾಗ ಅದು ಕಂಡವರ ಪಾಲಾಗ್ತಿತ್ತು. ಅದನ್ನು ತಡೆಯುವಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗುವ ತನಕ ಒಳಗೆ ಯಾರೂ ಪ್ರವೇಶ ಮಾಡಬಾರ್ದು, ಯಾವುದೇ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಸಂಘದ ಗಮನಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ CCTVಗಳ ಹಾಕಿ ಕಂಟೈನರ್ ಹಾಕಿ ಅಲ್ಲಿ ನಾವು ಸೆಕ್ಯೂರಿಟಿಯನ್ನು ಸಹ ಇಟ್ಟಿದ್ದೇವೆ. ಅದನ್ನು ಯಾರೊಬ್ಬರ ಪಾಲಾಗದಂತೆ ಸಂಘ ಅದನ್ನು ಕಾಪಾಡಿಕೊಂಡು ಬರ್ತಾ ಇದೆ. ಹಾಗೆಯೇ ನಾವು ಶ್ರೀಗಂಧದ ಕಾವಲಿನಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನು ತೆರೆಯಬೇಕಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೇವೆ. ಇದೇ ವರ್ಷದಲ್ಲಿ ಈಗಾಗಲೇ ಅದಕ್ಕೆ ಅಪ್ಲೈ ಮಾಡಿ ನಾವು ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೇವೆ ಅಂತ ಹೇಳ್ತಾ ಇನ್ನೂ 10 ಹಲವು ಯೋಜನೆಗಳನ್ನು ರಾಜ್ಯ ಒಕ್ಕಲಿಗರ ಸಂಘ ರೂಪಿಸಿದ್ದು, ತಮಿಳುನಾಡಿನ ತಳಿಯಲ್ಲೂ ಸಹ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಕಟ್ಟಲಿಕ್ಕೆ ಎಲ್ಲ ನೀಲನಕ್ಷೆ ಎಲ್ಲ ತಯಾರಾಗಿದೆ. ಅಲ್ಲೂ ಸಹ ರಾಜ್ಯದಲ್ಲೇ ಇಲ್ಲ, ಇತರೆ ರಾಜ್ಯಗಳಲ್ಲಿರುವಂಥ ಒಕ್ಕಲಿಗರಿಗೆ ಸಂಘಟನೆ ಮಾಡಿ ಅವ್ರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಳ್ಳಲು ರಾಜ್ಯ ಒಕ್ಕಲಿಗರ ಸಂಘದ ಮುಂದಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಒಕ್ಕಲಿಗ.